ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಈ ವಿಡಿಯೋದಲ್ಲಿ ನಾನು ನಮ್ಮ ಫ್ಯಾಮಿಲಿ ಫುಲ್ ರಾಘವೇಂದ್ರ ಸ್ವಾಮಿ ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ಕಮಾನ್ ಗಾಯ್ಸ್, ತೋರಿಸ್ತೀನಿ ಬನ್ನಿ. ಗಾಯ್ಸ್, ಈಗ ನಾವು ರಾಘವೇಂದ್ರ ಸ್ವಾಮಿ ಮಠ, ಏನೋ ದೇವಸ್ಥಾನ ಮಠನ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಪವನ? ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ರು ಹೋಗ್ತಾ ಇದೀವಿ, ಫ್ಯಾಮಿಲಿ ಎಲ್ರು 5 ಜನನು. ನೋಡ್ಬೋದು, ನನ್ನ ತಮ್ಮ ನಮ್ಮ ಅಪ್ಪ ಇಲ್ಲಿ ಮುಂದೆ ಕೂತವ್ರೆ. ನಮ್ ಪವರ್ನ ರೆಡಿ ಆಗು ಅಂದ್ರೆ ಇವಾಗ ರೆಡಿ ಆಗೋನೆ. ಲೇಟ್ ಆಗಿದೆ, ರೈಟ್ ತಗೊಂಡ್ಬಿಡು. ಯಾಕೋ ಲೇಟ್ ಇವತ್ತು ರೆಡಿ ಆಗಿದ್ದು? ಹೇಳಪ್ಪ, ಸ್ಮೈಲ್ ಕೊಡ್ಬೇಡ. ಹಬ್ಬದ ದಿನ ಚೆನ್ನಾಗಿ ನಿದ್ದೆ ಮಾಡ್ಕೊಬಿಡೋಣ ಅಂತ ಪ್ಲಾನ್ ಹಾಕವ್ರೆ. ರಜಾ ಇತ್ತಲ್ಲ, ಇನ್ನೊಂದು 3 ದಿನ ಅಷ್ಟೇ ಇಲ್ಲಿ ಬೆಂಗಳೂರಲ್ಲಿ. ಆಮೇಲೆ ಅವ್ರ ಅಜ್ಜಿ ಊರ್ಗ್ ಹೋಗ್ಬಿಡ್ತಾರೆ. ರಜಕ್ಕೆ ಅವ್ರ ಅಜ್ಜಿ ಕಾಯ್ತವ್ರೆ, ನನ್ ಮೊಮ್ಮಗ ಬರ್ಲಿಲ್ವಲ್ಲಪ್ಪ, ನನ್ ಮೊಮ್ಮಗ ಬರ್ಲಿಲ್ಲ ಅಂತ ಓಡೋಯ್ತಾನೆ ಪವನ. ಅಲ್ಲಪ್ಪನ, ಯಾವತ್ ಹೋಗದ್ ನೀವು ಊರ್ಗೆ? ಸಂಡೆ ಹೋಗ್ತಾರಂತೆ. ಅಪ್ಪ ಕರ್ಕೊ ಹೋಗತ್ತಂತೆ. ಹಾಡು ಗೊತ್ತಾನೆ ಯಾವ್ದಂತ? ಹಾಲೆಲ್ಲಾದರೂ ಜೀನಲ್ಲಾದರೂ ಆತು ರಾಘವೇಂದ್ರ, ಹಾಲಲ್ಲಿ ಹಾಲಾಗಿ ಹಾಲಾಗಿ ಲಾಗಿರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು ಜೇನಲ್ಲಾದರೂ ಹಾಕು ರಾಘವೇಂದ್ರ. ಕಿಸ್ತಾನೆ ಸ್ಮೈಲು. ಅಲ್ಲಿ ನೋಡ್ಬೋದು, ಇಂದು ಕಾಯಿ ತುರ್ಕೋಬಹುದು. ತೋರ್ಸ ಕಾಯಿ ತುರ್ಕೋಬಹುದು. ಗಾಯ್ಸ್, ನಾವು ಹೋಗಿದ್ದು ಕಡಬ್ಗೆರೆ ಹತ್ರ ಇರೋ ವಡ್ರಳ್ಳಿ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಿಕ್ಕೆ ಪರ್ಮಿಷನ್ ಇರಲಿಲ್ಲ, ಹೊರಗಡೆನೆ ಬೋರ್ಡ್ ಹಾಕಿದ್ರು. ಅದಕ್ಕೋಸ್ಕರ ನಾನು ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ. ಸೀಕ್ರೆಟ್ ಆಗಿ ಎಲ್ಲ ವಿಡಿಯೋ ಮಾಡ್ಕೊಳ್ಳೋ ಥರ ಮಾಡ್ಕೊಂಡೆ. ನೀವು ನೋಡ್ಬೋದು, ತುಂಬಾನೇ ರಶ್ ಇತ್ತು. ಇಲ್ಲಿ ಮಾಡೆಲ್ಸ್ ಎಲ್ಲ ಇಟ್ಟಿದ್ರು. ನೆಕ್ಸ್ಟ್ ಫ್ಯೂಚರ್ಗೆ ಮೇ ಬಿ ಈ ತರ ದೇವಸ್ಥಾನ ಮಾಡುವಂತ ಪ್ಲಾನ್ಗೋಸ್ಕರ ಒಂದು ಮಾಡೆಲ್ನ ಅಲ್ಲಿ ಇಟ್ಟಿದ್ರು ಅನ್ಸುತ್ತೆ. ಆಮೇಲೆ ಇಲ್ಲಿ ಯಾರ್ಯಾರು ಏನೇನು ದಾನ ಮಾಡಿದ್ದಾರೆ, ಬೆಲ್ಲ, ಅಕ್ಕಿ, ಬೇಳೆ, ಈ ತರ ಎಲ್ಲ ನೀವು ಕೂಡ ಬಂದಾಗ ದಾನ ಮಾಡ್ಬೋದು. ಅಲ್ಲಿ ದವಸ ಧಾನ್ಯಗಳು ಇಡುವ ಪವಿತ್ರ ಸ್ಥಳ ಅಂತ ಕೂಡ ಬರ್ತಿದ್ದಾರೆ, ನೀವು ನೋಡ್ಬೋದು. ಇದೇ ಮೇಯ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಫೋಟೋ ನೀವು ನೋಡ್ಕೊಬೋದು. ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ನಾನು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ತುಂಬಾನೇ ರಶ್ ಕೂಡ ಇತ್ತು. ನಾವು ಹೋಗಿದ್ದು ಯುಗಾದಿ ಹಬ್ಬದ ದಿನ ಆಗಿದ್ರಿಂದ ಸ್ವಲ್ಪ ರಶ್ ಕೂಡ ಇತ್ತು. ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಕೂಡ ಇತ್ತು. ಇದು ನೀವು ನೋಡ್ಬೋದು. ಈಗ ನೋಡಿದ್ದು ಪಕ್ಕದಲ್ಲಿರೋ ಇನ್ನೊಂದು ದೇವಸ್ಥಾನ, ಮತ್ತೊಂದು ದೇವಸ್ಥಾನ. ಇದು ಎಲ್ಲ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಅವರೇ ಬೇರೆ ಏನಪ್ಪ, ಏನ್ ಕೇಳ್ಕೊಂಡ ದೇವ್ರ ಹತ್ರ? ಏನ್ ಕೇಳ್ಕೊಂಡ ದೇವ್ರ ಹತ್ರ? ಏನು ಕೇಳ್ಕೊಂಡಿಲ್ವಾ? ನೀವೆಲ್ಲ ನೋಡ್ಬೋದು, ಹೊರ್ಗಡೆನೆ ಬೋರ್ಡ್ ಹಾಕಿದ್ದಾರೆ, ಫೋಟೋಗ್ರಫಿ ಪ್ರೊಹಿಬಿಟೆಡ್ ಅಂತ. ಬಟ್ ಆದ್ರೂ ಕೂಡ ನಾನು ನನ್ನ ರಿಸ್ಕ್ ಅಲ್ಲಿ ವಿಡಿಯೋ ಮಾಡ್ಕೊಂಡೆ. ನೀವು ಬಂದ್ರೆ ನಿಮ್ ರಿಸ್ಕ್ ಅಲ್ಲೇ ಮಾಡಿ, ನಾನು ಮಾಡ್ದೆ ಅಂತೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಇಲ್ಲೇನೋ ಕಲ್ ಬಂಡೆನ ಕೆತ್ತಿದ್ರು. ಆಮೇಲೆ ಇಲ್ಲಿ ಒಂದು ರಥ ಕೂಡ ಇಟ್ಟಿದ್ರು, ನೋಡ್ಬೋದು, ಚಿಕ್ಕದು. ಆ ಕಲ್ ಬಂಡೆಗೆ ಹೆಣ್ದೇವ್ರು ಅನ್ಸುತ್ತೆ, ಸೀರೆ ಎಲ್ಲ ಉಡ್ಸಿದ್ರು ಅದಕ್ಕೆ. ತುಂಬಾ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ. ಮತ್ತೆ ಆ ದೇವಸ್ಥಾನದ ಒಳಗಡೆನೆ ಒಂದು ಚಿಕ್ಕದಾಗೆ ಶಾಪ್ ಮಾಡ್ಕೊಂಡಿದ್ರು. ಅದರಲ್ಲಿ ರಾಘವೇಂದ್ರ ಸ್ವಾಮಿ ಇದು ಫೋಟೋಸು, ಮತ್ತೆ ಕೀ ಬನ್ಸು, ಆಮೇಲೆ ಬುಕ್ಸು, ಆಮೇಲೆ ನೀವು ಕಾರ್ ಏನಾದ್ರು ಕೀ ಬಂಚ್ ಹಾಕ್ಸ್ತೀನಿ ಆ ತರ ಏನಾದ್ರು ಇದ್ರೆ, ದೀಪಗಳು, ಅಂದ್ರೆ ಎಲ್ಲ ರಾಘವೇಂದ್ರ ಸ್ವಾಮಿಗೆ ಏನೇನ್ ರಿಲೇಟೆಡ್ ಆಗಿತ್ತು. ಮತ್ತೆ ಬೇರೆ ದೇವ್ರದ್ದು ಫೋಟೋಸು, ವಿಗ್ರಹಗಳು, ಚಿಕ್ಕ ಚಿಕ್ಕದು ಎಲ್ಲ ಕೂಡ ಇಟ್ಟಿದ್ರು. ನೀವು ನೋಡ್ಬೋದು, ಮೇಯ್ನ್ ಆಗಿ ರಾಘವೇಂದ್ರ ಸ್ವಾಮಿಗೆ ಅಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಕರೆದಾಗ ಬರುವೆ, ಕರೆದಲ್ಲಿಗೆ ಬರುವೆ, ಕರೆದಂತೆ ಬರುವೆ ಅಂತ ಈ ತರ ಫೋಟೋಸು ತುಂಬಾನೇ ನಮ್ಗೆ ಅಲ್ಲಿ ನೋಡೋದಿಕ್ಕೆ ಸಿಕ್ತು. ಆಮೇಲೆ ನಾವು ಹೋಗಿ ಒಂದು 10 ಮಿನಿಟ್ಸ್ ಒಳಗಡೆ ಎಲ್ಲ ನೋಡಿದ್ವಿ. ಬಟ್ ಯಾರು ಏನು ತಗೊಳ್ಳಿಲ್ಲ. ಬಟ್ ಸಿಂಪಲ್ ಆಗಿ ಎಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಬಟ್ ಏನು ಅಂದ್ರೆ ಇನ್ನೂ ಸ್ವಲ್ಪ ಇದನ್ನ ಅವರು ಎಕ್ಸ್ಟೆಂಡ್ ಮಾಡಿ ತುಂಬಾ ದೊಡ್ಡದಾಗೆ ಮಾಡ್ಬೋದಾಗಿತ್ತು. ಅಂದ್ರೆ ಅದನ್ನ ಶಾಪಿಂಗ್ ಕಾರ್ಡ್ ತರ ಮಾಡ್ಕೊಬಿಟ್ಟವ್ರು ಇದನ್ನ. ಅಲ್ಲಿ ನೋಟ್ ಬುಕ್ಸ್ ಎಲ್ಲ ಪಬ್ಜಿ ಇದು ಸ್ಟಿಕ್ಕರ್ ಹಾಕಿ ಸೇಲ್ ಮಾಡ್ತಾ ಇದ್ದಾರೆ ಅಟ್ರಾಕ್ಷನ್ಗೋಸ್ಕರ, ನೋಡ್ಬೋದು. ಆಮೇಲೆ ಚಿಕ್ಕ ಮಕ್ಳಿಗೆ ಕತೆಗಳು, ಉಪನಿಷತ್ಗಳು, ಆಮೇಲೆ ಮಾರಲ್ ಸ್ಟೋರಿ ಬುಕ್ಸ್ ಎಲ್ಲ ಇತ್ತು, ಭಗವದ್ಗೀತೆ, ತುಂಬಾನೇ ಬುಕ್ಸ್ ಎಲ್ಲ ಇತ್ತು. ಅಂದ್ರೆ ಇಂಪಾರ್ಟೆಂಟ್. ನಾವು ಫಸ್ಟ್ ಟೈಮ್ ನೋಡಿದ್ವಿ ಈ ಬುಕ್ಸ್ ಎಲ್ಲ. ನಾನು ನಿಜವಾಗ್ಲೂ ಯಾರೋ ಶ್ರೀಧರ ಸ್ವಾಮಿ ಅಂತೆ
ಇವ್ರದೆಲ್ಲ ಫಸ್ಟ್ ಟೈಮ್ ನಾನು ನೋಡಿದೆ ಆಕ್ಚುಲಿ. ಇಲ್ಲಿ ತುಂಬಾ ಅಂದ್ರೆ ಬುಕ್ಸ್ ಏನೇನಿದೆ ಇಲ್ಲಿ ಇಟ್ಟಿರೋದು ತುಂಬಾ ವಿಶೇಷವಾಗಿತ್ತು. ಮೋದಿ ಅವ್ರು ಕೂಡ ಇದ್ರು ಒಂದು ಬುಕ್ ಮೇಲೆ, ಬಟ್ ಅವ್ರ ಆತ್ಮಕಥೆನೇ ಏನೋ ಗೊತ್ತಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರದ್ದು, ಆಮೇಲೆ ಸುಭಾಷ್ ಚಂದ್ರ ಬೋಸು, ಇದೇ ತರ ತುಂಬಾ ಜನರದು ಅಲ್ಲಿ ಆತ್ಮಕಥೆಗಳದ್ದು ಬುಕ್ಸ್ ಎಲ್ಲ ಇಟ್ಟಿದ್ರು. ಮತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜು ಮತ್ತೆ ಇನ್ನು ಕೆಲವೊಂದು ಬುಕ್ಸ್ಗಳನ್ನ ಇಟ್ಟಿದ್ರು. ನಮ್ಮ ಡೈಲಿ ರುಟೀನ್ಗೆ ಮತ್ತೆ ಡೈಲಿ ಲೈಫ್ ಸ್ಟೈಲ್ಗೆ ಇಂಪ್ರೂವ್ ಆಗುವಂತ ಬುಕ್ಸ್ಗಳನ್ನ ತುಂಬಾನೇ ಇಟ್ಟಿದ್ರಲ್ಲಿ. ಮತ್ತೆ ಚಿಕ್ಕ ಚಿಕ್ಕದು ವಿಗ್ರಹಗಳನ್ನು ಕೂಡ ಇಟ್ಟಿದ್ರು, ನೀವು ನೋಡ್ಬೋದು. ಅಂದ್ರೆ ಎಲ್ಲ ಓವರ್ ಆಲ್ ಅದು ಏನಿತ್ತು ಶಾಪಿಂಗ್ ಮಾಲ್ ಅವ್ರದ್ದು ಚೆನ್ನಾಗಿತ್ತು, ಬಟ್ ಇನ್ನೂ ಚೆನ್ನಾಗಿ ಅದನ್ನ ಇಂಪ್ರೂವೈಸೇಷನ್ ಮಾಡ್ಬೋದಿತ್ತೇನೋ ಅಂತ ನನ್ಗನ್ನಿಸ್ತು. ಮತ್ತೆ ಚಿಕ್ಕ ಚಿಕ್ಕದು ದೇವ್ರದ್ದು ಮೂರ್ತಿಗಳೆಲ್ಲ ಇಟ್ಟಿದ್ರು, ನೋಡ್ಬೋದು. ಬಟ್ ಅಷ್ಟು ಯಾವುದು ಸೇಲ್ ಆಗಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಎಲ್ಲ ಆಲ್ರೆಡಿ ಸ್ವಲ್ಪ ಕಪ್ಪು ಮಾರ್ಕ್ ಬಂದ್ಬಿಟ್ಟಿದ್ವು ಆ ವಿಗ್ರಹಗಳ ಮೇಲೆ. ಸ್ವಲ್ಪ ನೋಡ್ಬೋದು 5 ತಲೆ ಆಂಜನೇಯ ಮತ್ತೆ ವಿಷ್ಣುದು ಬೇರೆ ಬೇರೆ ಅವತಾರದ್ದು ಫೋಟೋ ಎಲ್ಲ ಇಟ್ಟಿದ್ರು. ಅದೇ ಎಲ್ಲ ಕಪ್ ಬಂದ್ಬಿಟ್ಟಿತ್ತು ಸ್ವಲ್ಪ ಮೇಲ್ಗಡೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಷ್ಟೇ. ಗೂಬೆನೂ ಇಟ್ಟಿದ್ರು, ಗೊತ್ತಿಲ್ಲ ಯಾವ ದೇವರಿಗೆ ಆರಾಧನೆ ಅಂತ ಅದು. ಆಮೇಲೆ ಇನ್ನು ಇದು ಷಣ್ಮುಖ ಅನ್ಸುತ್ತೆ. ನೋಡಿ ಎಷ್ಟು ಲೈನ್ ಆಗಿ ಇಟ್ಟಿದ್ದಾರೆ, ಯಾವ್ದು ಸೇಲ್ ಆಗಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಏನ್ ಮಾಡ್ಕೊಂಡು ದೇವ್ರ ಹತ್ರ ಗೈಸ್, ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಹೊರಟಿದ್ದು ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ. ನೀವು ನೋಡ್ಬೋದು, ನಾನು ಪಂಚೆ ಬೇರೆ ಹಾಕೊಂಡಿದ್ದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹೊರಗಡೆ ನಾನು ಮನೆಯಿಂದಾನೆ ಪಂಚೆ ಹಾಕೊಂಡು ಹೋಗಿತ್ತು. ಸಾಯಿಬಾಬಾ ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಜಾಸ್ತಿ ಏನೋ ಅಷ್ಟೊಂದು ರಶ್ ಇರಲಿಲ್ಲ. ಪಕ್ಕದಲ್ಲೇ ಒಂದು ಏನೋ ಫಾರ್ಮ್ ತರ ಇತ್ತು, ಅಲ್ಲಿ ಒಂದೇ ಒಂದು ಗಿಳಿ ಮತ್ತೆ ಒಂದೇ ಒಂದು ಮೊಲ ಇತ್ತು. ಅದು ಎರಡು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಜೈಲಲ್ಲಿ ಹಾಕಿ ಫುಲ್ಲು ಸರ್ಗೋಗಿದ್ವು. ಎರಡು ಸಪ್ಪು ಕೂತಿದ್ವು ಪಾಪ. ನೋಡ್ಬಿಟ್ಟು ನಂಗಂತೂ ತುಂಬಾನೇ ಬೇಜಾರಾಯ್ತು. ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಬೇಡಿ, ಹೊರಗಡೆ ಬಿಡಿ, ಅದಕ್ಕೂ ಒಂದು ಲೈಫ್ ಅಂತ ಇದೆ ಅಂತ ಅನಿಸ್ತು ನಂಗಂತೂ. ಆಮೇಲೆ ಮುಂದೆ ಬಂದ್ವಿ. ಹಂಗೆ ಅಲ್ಲಿ ನೋಡಿದ್ರೆ ಸಾಯಿಬಾಬಾ ದೇವಸ್ಥಾನದ್ದು ಅವ್ರದ್ದು ಸ್ಟ್ಯಾಚ್ಯೂ ಇತ್ತು. ಆಮೇಲೆ ಅಲ್ಲಿ 2 ಹಸು ಬೇರೆ ಕಟ್ಟಾಕಿದ್ರು. ಇದು ಮಲ್ನಾಡ್ ಗಿಡ್ಡ ಅನ್ಸುತ್ತೆ, ತುಂಬಾ ಚಿಕ್ಕದಿತ್ತು ಇದು ಹೈಟು. ಆಮೇಲೆ ಇಲ್ಲೂ ಕೂಡ ಫೋಟೋಗ್ರಫಿ ಮಾಡೋ ಇರಲಿಲ್ಲ, ಅದಕ್ಕೆ ನಂಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡೆ. ನೋಡ್ಬೋದು, ಒಂದ್ ಕಡೆ ಭಕ್ತಿ, ಇನ್ನೊಂದ್ ಕಡೆ ಶ್ರದ್ಧೆ ಅಂತ ಇದಾಕಿದ್ದಾರೆ, ಸ್ಟ್ಯಾಚ್ಯೂ ತರ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ದುಡ್ಡು ಕೊಟ್ರೆ ಎಷ್ಟು ಬೇಗ ದರ್ಶನ, ಆಮೇಲೆ ಪ್ರತ್ಯೇಕ ಪೂಜೆ 6,000 ರೂಪಾಯಿ, ಆಮೇಲೆ 200 ರೂಪಾಯಿಗೆ ಇನ್ನೊಂದು ಪೂಜೆ. ಸಾಯಿಬಾಬಾದು ಸ್ಟ್ಯಾಚ್ಯೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಅಂದ್ರೆ ತುಂಬಾನೇ ನಿಜವಾಗ್ಲೂ ಚೆನ್ನಾಗಿತ್ತು. ಈ ಸ್ಟ್ಯಾಚ್ಯೂ ಬಂದು ನಾವು ಹೊರಗಡೆಯಿಂದ ತೆಗ್ದಿದ್ದು. ಇದು ದೇವಸ್ಥಾನದ ಮೇಲ್ಗಡೆನೆ ಇಷ್ಟು ದೊಡ್ಡದಾಗೆ ಸಾಯಿಬಾಬಾ ವಿಗ್ರಹನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಫುಲ್ ವೈಟ್ ಕಲರ್ ಅಲ್ಲಿ. ಹೊರಗಡೆಯಿಂದ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಪ್ಪಗಾಗ್ಬಿಟ್ಟೈತ್ ಮಗ, ಇರೋದೇ ಕಪ್ಪು ಅಂತೀರ. ಪವನ ಮಠ ಎಲ್ಲ ನೋಡಿದಾಯ್ತು, ವಾಪಸ್ ಹೋಗ್ತಾ ಇದೀವಿ ಗಾಯ್ಸ್. ಅಲ್ವಾ ಪವನ, ಹೆಂಗಿತ್ತು ಮಠ? ಚೆನ್ನಾಯ್ತು. ಪವನ ನನ್ಗಿನ ವೈಟ್ ಆಗಿದ್ದಾನೀಗ ಸ್ವಲ್ಪ. ಗಾಯ್ಸ್, ಇದಿಷ್ಟು ನೀವು ನೋಡಿದಂತ ವಿಡಿಯೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತೆ ಸಾಯಿಬಾಬಾ ದೇವಸ್ಥಾನ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.